ನಮಸ್ಕಾರ. ಜೆ ಬಿ ಅಂಬೇಡ್ಕರ್ ಚಾಲಕರ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಮಾತಾಡ್ತಾ ಇದ್ದೀನಿ. ಏನಿದು ಲೈವ್ ಮಾಡೋ ವಿಚಾರ ಅಂದರೆ ವಿಡಿಯೋ ಮಾಡೋ ವಿಚಾರ ಏನಿವತ್ತು ನನಗೆ KR-ಪುರಂ RTO KA53 RTOದಲ್ಲಿ ನನ್ನ ಮೇಲೆ ಒಬ್ಬ ಸರ್ಕಾರಿ ಅಧಿಕಾರಿ ARTO ಅಂತ, ಅವರ ಹೆಸರು ವಾದಿರಾಜ್ ಅಂತ, ಅವರು ನನ್ನ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಹಲ್ಲೆ ಮಾಡಿದ್ದಾರೆ. ಆ ವಿಚಾರವಾಗಿ ನಾನು ಮತ್ತು ನಮ್ಮ ಸಂಘಟನೆಯಲ್ಲಿರುವಂಥ ನಮ್ಮ ಮುಖಂಡರು ಜೊತೆ ಸೇರಿ ಬಂದು KR-ಪುರಂ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ಕೊಟ್ಟಿದ್ದೀನಿ. ಆ ದೂರದ ಪ್ರತಿ ಸಮೇತ ನನ್ನ ಹತ್ರ ಇದೆ ನೋಡಿ. ಇದು ಬಂದು ನಮ್ಮ ಸಂಘಟನೆ ಲೆಟರ್ ಪ್ಯಾಡಲ್ಲಿ ನಾನು ದೂರು ಕೊಟ್ಟಿರೋದು. ಅದಕ್ಕೆ ಪ್ರತಿಯಾಗಿ ಅವರು ದೂರು ಸ್ವೀಕರಿಸಿರೋದು ಇದೊಂದು ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ. ಇದು ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಹೋಗಿ ನ್ಯಾಯ ಕೇಳಿದ್ದಕ್ಕೆ ಈ ಥರ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಅವಾಗ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಪ್ರಪಂಚದಲ್ಲಿ ಯಾವ ಥರ ನಡೀತಾ ಇದೆ ಅಂತ. ಇವತ್ತು ಒಬ್ಬ ಸಂಘಟನೆ ಪ್ರಧಾನ ಕಾರ್ಯದರ್ಶಿಗೆ ಇವರು ಸರ್ಕಾರಿ ಅಧಿಕಾರಿ ಇಟ್ಕೊಂಡು ಇವರು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ, ನಾಳೆ ದಿವಸ ಸಾಮಾನ್ಯವಾಗಿ ಹೋಗಿರೋಂಥ ಚಾಲಕರಿಗೆ ಯಾವ ಥರ ಕೆಲಸ ಕಾರ್ಯಗಳು ಮಾಡ್ತಾರೆ, ಯಾವ ಥರ ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಗಮನಕ್ಕಿರಲಿ. ಯಾವುದೇ ಇರಲಿ, ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ನಾವು ಅವ್ರ ಮೇಲೆ ಕ್ರಮ ತಗೊಂತೀವಿ. ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ. ಕಾರಣ ಬಂದು ಹಲ್ಲೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ದೌರ್ಜನ್ಯ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ನೂಕಾಟ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಂಥದ್ರಲ್ಲಿ ಸರ್ಕಾರಿ ಅಧಿಕಾರಿ ಇಟ್ಕೊಂಡು ಅವ್ರಿಗೂ ಅಧಿಕಾರ ಇಲ್ಲ. ಅಂಥದ್ದು ಇವತ್ತು ನನ್ನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿರೋದ್ರಿಂದ ನಾನು ಖಂಡಿಸ್ತಾ ಇದ್ದೀನಿ. ಖಂಡಿತ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಖಂಡಿತ ತನಿಖೆ ಮಾಡಿಸ್ತೀವಿ. ಅವ್ರಿಗೆ ಏನು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಜರುಗಿಸ್ತೀವಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ.